ಕರ್ನಾಟಕದ ಸಮಸ್ತ ಜನತೆಗೆ ನಮ್ಮ ಪ್ರೀತಿ ಮಾಸ್ಟರ್ ಆನಂದ್ ಮಾಡೋ ನಮಸ್ಕಾರಗಳು. ಸ್ನೇಹಿತರೆ, ಇಂದಿನ ವಿಡಿಯೋನಲ್ಲಿ ಒಂದು ಸಿಂಪಲ್ ಯೋಗಾಸನ ಇದೆ. ಇದು ತಮಗೆಲ್ಲರಿಗೂ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಾವಂಗಾಸನ. ಸೊ ಇದು ಡೆಡ್ ಪೋಸ್ಚರ್ ಇರುತ್ತೆ. ಸೊ ಸ್ನೇಹಿತರೆ, ಸಾವಂಗಾಸನ ಮಾಡೋದ್ರಿಂದ ಬೆನಿಫಿಟ್ಸ್ ಏನು, ಯಾರು ಮಾಡಬೇಕು, ಯಾರು ಮಾಡ್ಬಿಡ್ತು, ಯಾವಾಗ ಮಾಡ್ಬೇಕಾದ್ರೆ ಇಲ್ಲಿ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದಕ್ಕಾಗಿ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗೋದು. ವಿಡಿಯೋ ಕೊನೆ ತನಕ ವಾಚ್ ಮಾಡಿ. ಚಾನಲ್ಗೆ ಯಾರಾದರೂ ಮೊದಲು ಬರೀ ವಿಸಿಟ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬಾಜಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಇನ್ನೇ ತಡ ವಿಡಿಯೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸಾವಂಗಾಸನ ಮಾಡೋದು ಒಂದು ಶಾರ್ಟ್ ವಿಡಿಯೋ ಕ್ಲಿಪ್ನ ನೋಡ್ಕೊಂಡು ಬನ್ನಿ. ಅದರ ನಂತರ ಅದ್ರ ಬೆನಿಫಿಟ್ಸ್ ಏನು ಅನ್ನೋದನ್ನ ಹೇಳ್ಬಿಡ್ತೀನಿ. ಸಾವಂಗಾಸನ ಮಾಡೋದ್ರಿಂದ ಬೆನಿಫಿಟ್ಸ್ ಏನಂತ ಹೇಳ್ಬಿಡ್ತೀನಿ. ಇದು ಲ್ಯಾಟ್ರಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಡೆಡ್ ಪೋಸ್ಚರ್ ಇದೆ. ಸೊ ಇದರ ಮಾಡೋದ್ರಿಂದ ಬೆನಿಫಿಟ್ಸ್ ಏನಪ್ಪ ಅಂದರೆ, ನಿಮ್ಮ ಬಾಡಿ ಏನು ಎಂಟೈರ್ ಸಿಸ್ಟಮ್ ಇರುತ್ತೆ ಅದು ರಿಲ್ಯಾಕ್ಸ್ ಆಗುತ್ತೆ. ಮತ್ತು ನಿಮ್ಮ ನೀ ಮತ್ತು ಶೋಲ್ಡರ್ಸ್ ಏನಿರುತ್ತೆ ಅವಕ್ಕೆ ರಿಲ್ಯಾಕ್ಸೇಷನ್ಗೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಿಮ್ಮ ಇಡೀ ಬಾಡಿಗೆ ರಿಲ್ಯಾಕ್ಸೇಷನ್ ಮಾಡಿ ನಿಮ್ಮ ಇಡೀ ಬಾಡಿಗೆ ಸ್ಟ್ರೆಂಥನ್ ಅಪ್ ಮಾಡೋಕ್ಕೆ, ನಿಮ್ಗೆ ಎನರ್ಜೆಟಿಕ್ ಆಗಿ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಇದರ ಜೊತೆಗೆ ನಿಮ್ಮ ಹೆಡೇಕ್ ಯಾರಿಗಾದರೂ ಇದ್ದರೆ ಈ ಆಸನ ಮಾಡೋದ್ರಿಂದ ನಿಮಗೆ ರಿಲೀಫ್ ಆ್ಯಂಡ್ ರಿಲ್ಯಾಕ್ಸ್, ನಿಮ್ಮ ಮೈಂಡ್ಗೆ ಕೂಲ್ ರಿಲ್ಯಾಕ್ಸ್ ಕಾಮ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಸಾವಂಗಾಸನ ಮಾಡೋದ್ರಿಂದ ಬೆನಿಫಿಟ್ಸ್ ಏನು ಅನ್ನೋದನ್ನ ಹೇಳ್ಬಿಟ್ಟಿದ್ದೀನಿ. ಸೊ ಇದರ ಜೊತೆಗೆ ಯಾರು ಮಾಡಬೇಕಪ್ಪ ಅಂದರೆ, ಇರ್ರೆಸ್ಪೆಕ್ಟಿವ್ ಆಫ್ ಏಜ್, ಯಾರು ಕೂಡ ಸಣ್ಣವ್ರು ಹೇಳ್ಕೊಂಡು ದೊಡ್ಡವ್ರ ತನಕ ಯಾರೂ ಕೂಡ ಮಾಡ್ಬೋದು. ಇದಕ್ಕೇನು ರೆಸ್ಟ್ರಿಕ್ಷನ್ ಅನ್ನೋದಿಲ್ಲ. ಸೊ ಇದು ಒಂದು ಸಿಂಪಲ್ ಯೋಗಾಸನ ಮಾಡೋದಿದೆ. ಇದು ಭಾಳಷ್ಟು ಜನರಿಗೆ ಈಸಿ ಅನಿಸುತ್ತೆ. ಹಾಗಾಗಿ ಈ ಯೋಗಾಸನ ಮಾಡಿ. ಸೊ ಈ ಯೋಗಾಸನ ಯಾವಾಗ ಮಾಡಬೇಕಪ್ಪ ಅಂದರೆ, ಬೇಸಿಕಲಿ ನೀವು ಯಾವುದೇ ಆದಂಥ ಯೋಗಾಸನ ತೊಗೊಂಡಿದ್ದೆ ಅದರಲ್ಲಿ ನಿಮಗೆ ಬೆಳಗ್ಗೆ ಆದ ತಕ್ಷಣ ಸೂರ್ಯೋದಯದ ಸಮಯದಲ್ಲಿ ಮಾಡಿದ್ರೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲೇ ಮಾಡಿ, ಊಟದಕ್ಕಿಂತ ಮುಂಚೆ ಮಾಡಿ. ಊಟ ಆದ ತಕ್ಷಣ ಮಾಡ್ಲಿಕ್ಕೆ ಹೋಗಬೇಡಿ ಯೋಗಾಸನ, ಯಾವುದೇ ಆದಂಥ ಯೋಗಾಸನ. ಸೊ ಹಾಗಾಗಿ ಇದು ಆಗಿತ್ತು ಸಾವಂಗಾಸನ ಮಾಡೋದ್ರಿಂದ ಬೆನಿಫಿಟ್ಸ್. ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಯಾವಾಗ ಮಾಡ್ಬೇಕು ಅನ್ನೋದನ್ನ ಹೇಳ್ಬಿಟ್ಟಿದೆ. ಸೊ ಐ ಹೋಪ್ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ನಿಮ್ಮ ಮುಂದಿಗೆ ನಾನು ಸಿಗ್ತೀನಿ. ಅಲ್ಲರೂ ಹೋಗ್ಬಿಡ್ತೀನಿ. ಬಾಯ್, ಲವ್ ಯು ಆಲ್.